ಹೀರೋ ಮನೆ ಮುಂದೆ ಹೋಗ್ಬಿಟ್ಟು ಹೀರೋ ಮನೆ ಮುಂದೆ ಡ್ಯಾನ್ಸ್ ಆಡಿದ ತಕ್ಷಣ ಯು ನಾಟ್ ಅ ಸ್ಟಾರ್, ಯು ನಾಟ್ ಅ ಸೆಲೆಬ್ರಿಟಿ. ಓಕೆ, ಜನ ನಿಮ್ಮನ್ನ ತಮಾಷೆಯಾಗಿ ನೋಡಿರೋದು. ಗಗ್ಗಕ್ಕ ಅಂತೆ, ಅಯ್ಯೋ ಭಗವಂತನೇ, ಅಮ್ಮಂದು ಒಂದೊಂದು ರೀಲ್ಸು, ಕಮೋಡಲ್ಲಿ ಅದೇನೋ ಹೊಸ ಕಮೋಡ್ ತೊಗೊಂಬಂದು ಆ ಕಮೋಡಲ್ಲಿ ತಿನ್ನೋದು. ಸುದೀಪ್ ಸರ್ ಮುಂದೆ ನಿಂತ್ಕೊಳ್ಳೋಷ್ಟು ನೀವೇನು ಮಾಡಿದ್ದೀರಾ ಅಂತ ಕೇಳಲ್ಲ. ಸುದೀಪ್ ಸರ್ ಏನಂತ ಹೇಳ್ತಾರೆ ಇವರು? ಸರ್ ಕಮೋಡಲ್ಲಿ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾರ? ಇನ್ಫ್ಲುಯೆನ್ಸರ್ ಇಲ್ಲ ಇವನು ಏನೋ ಟ್ಯಾಂಕ್ ಒಳಗೆ ಕೂತ್ಕೊಂಡು ರೀಲ್ಸ್ ಮಾಡಿದ್ದೀನಿ ಅಂತ ಹೇಳಕತ್ತ? ಇಲ್ಲ ಸಾರ್ ನಮ್ಮ ಕುಟುಂಬಕ್ಕೂ ನಾನು ಫ್ಯಾನು ಸರ್ ಅಂತ ಹೇಳಕತ್ತ ಸುದೀಪ್ ಸರ್ಗೆ? ಇನ್ಫ್ಲೂಯೆನ್ಸರ್ಗೆ ಇವ್ನು ಮಂಜನ್ಗೆ ಯಾರೋ ಗಂಗಗೆ ಎಷ್ಟು ಕೊಡ್ತಾರೆ ಸರ್? 2,000 3,000 ರೂಪಾಯಿ ಸರ್ ಎಲ್ಲ ಫಂಕ್ಷನ್ಗೆ ಹೋದಾಗ. ಏನು ಬೇಕು ದುಡ್ಡು ಮಾಡ್ಬಿಡ್ತಾರೆ, ಇದೆಲ್ಲ ರಾಂಗ್ ಇನ್ಫಾರ್ಮೇಷನ್ ಹೋಗ್ತಾರೆ ಜನಕ್ಕೆ. ಇವ್ರಿಗೊಂದು ಸಂಘ, ಆಮೇಲೆ ಇವ್ರಿಗೊಂದು 4-5 ಜನ ಬಾಡಿಗಾರ್ಡ್ಗಳು, ಇವ್ರನ್ನ ಫಂಕ್ಷನ್ಗಳ್ನ ಕರೆಯೋದು, ಇವ್ರಿಗೆ ಜೈಕಾರ ಹಾಕೋದು, ಇವ್ರಿಗೆ ಬರ್ಡೇಗಳಿಗೆ ಹಾರಗಳು ಹಾಕೋದು. ದೇವ್ರೇ ಒಳ್ಳೇದಾಗ್ಲಿ ಅವ್ರಿಗೆಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಅಗ್ನಿ ಪರೀಕ್ಷೆ ಬಗ್ಗೆ ಮಾತಾಡ್ಬೇಕಾದ್ರೂ ಕೆಲವೊಂದಷ್ಟು ರೀಲ್ ಸ್ಟಾರ್ಗಳೆಲ್ಲ ಬಂದ್ರು ಅನ್ನೋದೆಲ್ಲ ಒಂದಷ್ಟು ಇತ್ತು, ಹೇಳ್ತಾ ಇದ್ರಿ. ಅಂಡ್ ಈಗ ಸರ್ ರೀಲ್ ಸ್ಟಾರು ಅಂತಲ್ಲ ಸರ್, ಸ್ಟಾರ್ ಅಂತ ಹೇಳಂಗಿಲ್ಲ, ನಾನು ರೀಲ್ ಸ್ಟಾರು ಅಂತೆಲ್ಲ ಹೇಳಿಲ್ಲ. ರೀಲ್ಸ್ ಮಾಡ್ತಾರೆ ಅಷ್ಟೇ ಇವರು ಅಷ್ಟೇ. ಸರ್ ನಾನು ಹೇಳ್ತೀನಿ ನೋಡಿ ಸರ್, ನೀವು ಒಂದು ಹೀರೋ ಮನೆ ಮುಂದೆ ಹೋಗ್ಬಿಟ್ಟು ಹೀರೋ ಮನೆ ಮುಂದೆ ಡ್ಯಾನ್ಸ್ ಆಡಿದ ತಕ್ಷಣ ಯು ನಾಟ್ ಅ ಸ್ಟಾರ್, ಯು ನಾಟ್ ಅ ಸೆಲೆಬ್ರಿಟಿ. ಓಕೆ, ಜನ ನಿಮ್ಮನ್ನ ತಮಾಷೆಯಾಗಿ ನೋಡಿರೋದು, ಟೈಮ್ ಪಾಸಿಗೆ ನೋಡಿರೋದು. ನೀವು ಅದನ್ನ ಫೇಮ್ ಅನ್ಕೊಂಬೇಡಿ, ಇಲ್ಲ ನೀವು ಅದನ್ನ ನಾನು ಸೆಲೆಬ್ರಿಟಿ ಫೀಲ್ ತಗೊಂಬೇಡಿ. ಯಾಕಂದರೆ ನಾನು ಮೊನ್ನೆ ಒಂದು ನೋಡಿದೆ, ಅದು ನಮ್ಮ ಜನರದೇ ತಪ್ಪು ಅಂತಲೂ ಬಹುಶಃ ಹೇಳೋಕ್ಕೆ 100% ಸಾಧ್ಯ. ಯಾವುದೋ ಒಂದು ಮೂವಿ ರಿವ್ಯೂಗೆ ಹೋದಾಗ ಅಲ್ಲಿ ದುರಹಂಕಾರದಲ್ಲಿ ಮಾತಾಡೋದು, ಅಲ್ಲಿ ಮಾಡೋದು, ಅದೆಲ್ಲ ಬೇಡ. ಯಾರೂ ಇಲ್ಲ ನೀವಿನ್ನ. ನೀವು ಒಂದು ಹೀರೋ ಮನೆ ಮುಂದೆ ಹೋಗಿ ಡ್ಯಾನ್ಸ್ ಆಡಿದ ತಕ್ಷಣ ನೀವು ಸೆಲೆಬ್ರಿಟಿ ಅಲ್ಲಪ್ಪ, ಹಂಗಾಗಲ್ಲಪ್ಪ. ತುಂಬ ಕಷ್ಟಪಟ್ಟಿದ್ದೀವಿ ಎಲ್ಲರೂ ಇಷ್ಟು ವರ್ಷ. ಸೆಲೆಬ್ರಿಟಿ ಅಂತ ಒಂದು ಹೆಸರಿಗೆ ಹಾಳು ಮಾಡ್ಬಿಡ್ರಪ್ಪ ದಯವಿಟ್ಟು. ಆಮೇಲೆ ಅವರೆಲ್ಲ ಗಗ್ಗಕ್ಕ ಅಂತೆ, ಅಯ್ಯೋ ಭಗವಂತನೇ, ಅಮ್ಮಂದು ಒಂದೊಂದು ರೀಲ್ಸು, ಕಮೋಡಲ್ಲಿ ಅದೇನೋ ಹೊಸ ಕಮೋಡ್ ತೊಗೊಂಬಂದು ಆ ಕಮೋಡಲ್ಲಿ ತಿನ್ನೋದು. ಇದೆಲ್ಲ ಏನು ಸರ್ ಇದು? ಇದನ್ನ ಹೌ ಕ್ಯಾನ್ ಯು ಅಕ್ಸೆಪ್ಟ್ ದಿಸ್? ಆಮೇಲೆ ಇವ್ರುಗಳು ಹೋಗಿ ಸುದೀಪ್ ಸರ್ ಮುಂದೆ ನಿಂತ್ಕೊಳ್ಳೋಷ್ಟು ನೀವೇನು ಮಾಡಿದ್ದೀರಾ ಅಂತ ಕೇಳಲ್ಲ. ಸುದೀಪ್ ಸರ್ ಏನಂತ ಹೇಳ್ತಾರೆ ಇವರು? ಸರ್ ಕಮೋಡಲ್ಲಿ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾರ? ಇನ್ಫ್ಲುಯೆನ್ಸರ್ ಇಲ್ಲ ಇವನು ಏನೋ ಟ್ಯಾಂಕ್ ಒಳಗೆ ಕೂತ್ಕೊಂಡು ರೀಲ್ಸ್ ಮಾಡಿದ್ದೀನಿ ಅಂತ ಹೇಳಕತ್ತ? ಇಲ್ಲ ಸಾರ್ ನಮ್ಮ ಕುಟುಂಬಕ್ಕೂ ನಾನು ಫ್ಯಾನು ಸರ್ ಅಂತ ಹೇಳಕತ್ತ ಸುದೀಪ್ ಸರ್ಗೆ? ಇಟ್ ಡಸಂಟ್ ಹ್ಯಾಪನ್ ಲೈಕ್ ದ್ಯಾಟ್. ಹಿಂಗೆ ಇವನ್ನೆಲ್ಲ ಒಳಗೆ ತಗೊಳಕ್ಕಾಗುತ್ತೆ. ಆಮೇಲೆ ಇನ್ನೆಷ್ಟೋ ಜನ, ನಾನು ಅದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಬಿಗ್ ಬಾಸ್ಗೆ ಹೋಗಲ್ಲ, ನಮಗೆ ಬಿಗ್ ಬಾಸ್ ಎಲ್ಲ ಇಷ್ಟ ಇಲ್ಲ ಅಂತ ಕೂತ್ಕೊಂಡು ಇಂಟರ್ವ್ಯೂ ಕೊಡೋರು ಸ್ವಲ್ಪ ಜನ ಅವರೇ ಬಿಗ್ ಬಾಸ್ ಬಗ್ಗೆನೆ. ಬಿಗ್ ಬಾಸ್ ಹಂಗೆ, ಬಿಗ್ ಬಾಸ್ ಹಿಂಗೆ, ಬಿಗ್ ಬಾಸ್ ಹಿಂಗೆ. ಯಾರು ನೀವೆಲ್ಲ ಯಾಕೆ ಮಾತಾಡ್ತೀರಾ? ಬಿಡ್ರು, ಅವ್ರು ಆರಾಮಾಗಿ ಮಾಡ್ತಾರೆ ಟೀಮು. ನಿಮ್ಗೇನು ಖುಷಿ ಪಟ್ಟು ನೋಡ್ರಿ, ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಅದನ್ನ ಬಿಟ್ಟು ನಾವು ಹೋಗಲ್ಲ ಅನ್ನೋದು ಯಾಕೆ? ಅದ್ರ ಬಗ್ಗೆ ಮಾತಾಡೋದು ಯಾಕೆ? ತಿರ್ಗಾ ಅದರಿಂದ ನೀವು ಹೆಸರು ತಗೊಳೋದು ಯಾಕೆ? ಇವ್ರಿಗೊಂದು ಸಂಘ, ಆಮೇಲೆ ಇವ್ರಿಗೊಂದು 4-5 ಜನ ಬಾಡಿಗಾರ್ಡ್ಗಳು, ಇವ್ರನ್ನ ಫಂಕ್ಷನ್ಗಳ್ನ ಕರೆಯೋದು, ಇವ್ರಿಗೆ ಜೈಕಾರ ಹಾಕೋದು, ಇವ್ರಿಗೆ ಬರ್ಡೇಗಳಿಗೆ ಹಾರಗಳು ಹಾಕೋದು. ದೇವ್ರೇ ಒಳ್ಳೇದಾಗ್ಲಿ ಅವ್ರಿಗೆಲ್ಲ. ಓಕೆ, ಆ್ಯಂಡ್ ಈ ಟಾಪಿಕ್ ಎದಕ್ಕೆ ಬಂದೆ ಅಂತ ಅಂದರೆ, ಸೊ ಹಿಂಗೆ ಲಾಸ್ಟ್ ಟೈಮ್ ಧ್ರುವಂತ್ ಅವ್ರನ್ನ ಮಾತಾಡ್ಬೇಕಾದ್ರೆ ಸೊ ಒಂದು ಪದ ಬಳಕೆ ಮಾಡ್ತಾರೆ. ಸೊ ಆ ಪದ ಬಳಕೆ ಹೆಂಗಾಯ್ತು ಅಂತಂದರೆ, ಅವರೇ ಪೊಲೀಸ್ ಮೆಟ್ಲು ಹತ್ತಬೇಕು ಆ ಲೆವೆಲ್ಗೆ ಆಗೋಗುತ್ತೆ. ಸೊ ಕೆಲವೊಂದು ಬಳಸುವಂಥ ಪದ, ಹೇಳುವಂಥ ರೀತಿ, ಅಂದರೆ ಅವ್ರು ಹೇಳಿದ ರೀತಿನೂ ಒಂದು ಕಡೆ ನೋಡಿದ್ರೆ ಸರಿ ಇತ್ತು ಅಂತ ಅನ್ನಿಸ್ತು. ಬಿಕಾಸ್ ಇದೇ ಥರ ಮಾಡ್ಕೊಂಡು ಹೋಯ್ತು ಅಂತಂದರೆ, ಈಗ ನಿಮ್ಮ ಇನ್ಫ್ಲೂಯೆನ್ಸರ್ಸ್ಗಳು, ರೀಲ್ ಮಾಡೋರೇ ನಿಮಗೆ ದೊಡ್ಡ ದೊಡ್ಡ ಕಾರ್ಗಳು ತಗೋತಾ ಇದ್ದಾರೆ, ಐಷಾರಾಮಿ ಬದುಕ್ತಾ ಇದ್ದಾರೆ ಅಂತಂದರೆ, ಚೆನ್ನಾಗಿ ಓದಿರೋರು ಇವತ್ತಿಗೂ ಕೂಡ 25,000 30,000 ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ದಿನ ಅವರು ಎಲ್ಲ ಬಿಟ್ಬಿಟ್ಟು ಇದನ್ನ ಇಟ್ಕೊಂಡ್ಬಿಡ್ಬೋದಲ್ಲ ಅನ್ನೋ ಥರ ಮಾತಾಡಿದ್ರು. ಬಟ್ ಆಫ್ಟರ್ ದಟ್ ಮಾತಾಡಿದಂಥ ಒಂದಷ್ಟು ಕಾನ್ವರ್ಸೇಷನ್ಗಳು ಒಂದಷ್ಟು ಜನಕ್ಕೆ ಇಷ್ಟ ಆಗಿಲ್ಲ. ಸೊ ಐ ಹೋಪ್ ನೀವು ಅದನ್ನು ನೋಡಿರ್ತೀರಾ ಅಂತ. ಡೆಫಿನೆಟ್ಲಿ ಸರ್, ನಿಮ್ಗೊಂದು ನಮಸ್ಕಾರ. ಡೆಫಿನೆಟ್ಲಿ ನೋಡಿದ್ದೀನಿ, ಬಾಳೆಹಣ್ಣಿಗೂ ನೋಡಿದ್ದೀನಿ ಅದನ್ನ. ಸರ್ ನಾನು ಹೇಳ್ತೀನಿ ಕೇಳಿ, ನೀವು ಹೇಳ್ದಂಗೇನೆ 100% ಒಂದು ಧ್ರುವಂತು ಹೇಳಿದ ಮ್ಯಾಟ್ರ್ ಕರೆಕ್ಟ್ ಆಗಿತ್ತು, ಬಟ್ ಹೇಳಿದ ವ್ಯಕ್ತಿ ತಪ್ಪು. ಇದೇ ಪ್ರಾಬ್ಲಮ್ ಆಗಿದೆ ಅಷ್ಟೇ. ನಿಮಗೆ ಹೇಳಿದ ಮ್ಯಾಟ್ರ್ 100% ಕರೆಕ್ಟ್ ಆಗಿದ್ದು ಧ್ರುವಂತು, ಆದರೆ ಇವ್ನು ಹೇಳ್ಬಾರ್ದಾಗಿತ್ತು ಇದನ್ನ. ಧ್ರುವಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಮನೆ ಒಳಗೆ ಇವ್ನು ಕ್ರಿನ್ಸ್ ಥರ ಆಡಿಲ್ವಾ? ಸ್ಪಂದನ ಮುಂದೆ ಹೆಂಗೆ ಆಡ್ದ, ರಕ್ಷಿತಾ ಮುಂದೆ ಹೆಂಗೆ ಆಡ್ದ, ನನ್ನ ಮುಂದೆ ಹೆಂಗೆ ಆಡ್ದ, ಗಿಲ್ಲಿ ಮುಂದೆ ಹೆಂಗೆ ಆಡ್ದ. ಸೊ ಇವನ್ನೇ ಆಡ್ಬಿಟ್ಟು ಇವ್ನು ಇದ್ರ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಇನ್ನೊಂದೇನು ಅಂದರೆ, ಟ್ರೋಲರ್ಸ್ ಕೆಲಸ ಟ್ರೋಲ್ ಮಾಡೋದೇ. ದೇ ಆರ್ ಕ್ರಿಯೇಟಿವ್, ಎಂಜಾಯ್ ಮಾಡೋಣ ಅದನ್ನ ಬಿಟ್ಟು ನೀನು ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀನು ಕ್ರಿಂಜ್ ಮಾತುಗಳು ಮಾತಾಡಿಕೊಂಡು ನೀನು
ಬೆಲ್ಟಿಂದ ಕೆಳಗೆ ನೀನು ಮಾತಾಡಿಕೊಂಡು ವಿಷಯಗಳ್ನ ನೀನು ಅವ್ರಿಗೆ ಫೋನ್ ಮಾಡಿ ನೀನು ಈ ಲೆವೆಲ್ಗೆ ಇಳಿಬಾರ್ದಾಯ್ತು. ಇಳಿದು ತಿರ್ಗಾ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಎದುರಿಸೋದು, ಅವ್ರಿಗೆ ಅದು ಮಾಡೋದು ಇದು ಮಾಡೋದು ಅದೆಲ್ಲ ಮಾಡಿ ತಿರ್ಗಾ ಹೋಗಿ ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು. ಏನಾದರೂ ಇದೆಯಾ ಡೈರೆಕ್ಟಾಗಿ ಹೋಗಿ ಕೂತ್ಕೊಂಡು ಮಾತಾಡ್ಬಿಟ್ಟು ಸಾಲ್ವ್ ಮಾಡ್ಕೊಬೇಕಾಯ್ತು. ಇಲ್ವಾ ನೀನು ಫಸ್ಟ್ ಆಫ್ ಆಲ್ ಇದನ್ನು ಕಾಮಕ್ಕೆ ತಗೊಂಡೋಗ್ಬಿಡ್ಬೇಕಾಯ್ತು. ನೀನು ಆ ಲೆವೆಲ್ಗೆ ಇಳಿದು ನೀನೇ ಫೋನ್ ಮಾಡಿ, ನೀನೇ ಅವಾಗ ಕ್ರಿಂಜು ಅಂತ ಹೇಳಿದ್ಯಾ, ನೀನೇ ಅವ್ರ ಬಗ್ಗೆ ಬೈದಿದ್ಯಾ, ತಿರ್ಗಾ ಅವ್ರಿಗೆ ಫೋನ್ ಮಾಡಿ ಈ ಥರ ಅಸಹ್ಯಕ್ಕೆಲ್ಲ ಮಾತಾಡಿ ಇದನ್ನ ತಿರ್ಗಾ ಟ್ರಲ್ ಮಾಡಿಸ್ಕೊಂಡು ನೀನು ಇದನ್ನ ಮಾಡಿದ್ದು ವಿಚ್ ಐ ಡೋಂಟ್ ಥಿಂಕ್ ಇಸ್ ಅಪ್ ಟು ದ ಸ್ಟ್ಯಾಂಡರ್ಡ್. ಓಕೆ. ಸೊ ಆಮೇಲೆ ರೀಲ್ಸ್ಗಳು ಹೆಂಗೆ ಅನ್ನಿಸ್ತಾ ಇದೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಹೆಂಗೆ ಅನ್ನಿಸ್ತಾ ಇದೆ? ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡಬೇಕಾ, ಇಲ್ಲ ನಾನು ಡೈಲಿ ವ್ಲಾಗ್ಸ್ ಮಾಡಿಕೊಂಡು ನನಗೇನೋ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಆ್ಯಡ್ಸ್ ಬರುತ್ತೆ, ಒಂದು ಸ್ಪಾನ್ಸರ್ಶಿಪ್ ಬರುತ್ತೆ, ನಾನು ಅದರಲ್ಲಿ ಜೀವನ ಮಾಡಬೇಕು, ಬೇಗನೆ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಥರನೇ ಏನು ಯೋಚನೆ ಮಾಡ್ಬೇಕು ಇವಾಗ ನೀವು? ಸರ್ ಬೇಗನೆ ದುಡ್ಡು ಮಾಡೋಕ್ಕೆಲ್ಲ ಸಾಧ್ಯ ಇಲ್ಲ ಸರ್. ಇವ್ರಿಗೆಲ್ಲ ಏನು ಸರ್ ಇನ್ಫ್ಲೂಯೆನ್ಸರ್ಗೆ ಇವ್ನು ಮಂಜನ್ಗೆ ಯಾರೋ ಗಂಗಗೆ ಎಷ್ಟು ಕೊಡ್ತಾರೆ ಸರ್? 2,000 3,000 ರೂಪಾಯಿ ಸರ್ ಎಲ್ಲ ಫಂಕ್ಷನ್ಗೆ ಹೋದಾಗ. ಏನು ಬೇಗ ದುಡ್ಡು ಮಾಡ್ಬಿಡ್ತಾರೆ, ಇದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಹೋಗ್ತಾರೆ ಜನಕ್ಕೆ. ಏನು ದುಡ್ಡು ಮಾಡ್ಬಿಟ್ಟವ್ರು ಇವರು? ಏನ ದುಡ್ಡೆಲ್ಲ ಅದೆಲ್ಲ ಅಲ್ಲ ಅದು ಬೇರೆಯವರು ಇಲ್ಲ ಇದಾರೆ, ಲೈಕ್ ಮಿಲ್ಲಾ ತಗೊಂಡಿದ್ದಾರೆ, BMW ಸರ್ ಅದೆಲ್ಲ ಬೇರೆ ತರ ಮಾಡಿರೋದು ಸರ್. ಅದು ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರ ಅಂತ ನನಗೆ ಗೊತ್ತು ಸರ್. ಅದೆಲ್ಲ ಬೇರೆ ತರ ಮಾಡಿರೋದು ದುಡ್ಡು. ಅಂದ್ರೆ ನೀವು ಬೇರೆ ತರ ಅಂದ್ರೆ ಇದನ್ನ ತಪ್ಪಾಗಿ ತಿಳ್ಕೊಂಬಿಟ್ಟಿರ ಆಮೇಲೆ ಕ್ಲಾರಿಟಿ. ಅದಕ್ಕೆ ಬೇರೆ ತರ ಹೆಂಗೆ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ ಒಳ್ಳೊಳ್ಳೆ ಇನ್ಫ್ಲೂಯೆನ್ಸರ್ಸ್ ತರ ಮಾಡಿದ್ದಾರೆ. ಇನ್ನೊಂದೇನು ಅಂದ್ರೆ ಅದನ್ನ ಲೋನ್ ಆಗಿ ತಗೊಂಡಿರ್ಬೋದು, ಇಲ್ಲ ಇವ್ರದೆಲ್ಲ ದುಡ್ಡಿರ್ಬೋದು, ಇರೋ ದಿನ ಮಾರಿ ತಗೊಂಡಿರ್ಬೋದು, ಇಲ್ಲ ಇವ್ರು ಮಾಡಿರೋ ಕಂಟೆಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಓಡಿರ್ಬೋದು. ಇವಾಗ ನಾನು ಹಲವಾರು ನೋಡಿದ್ದೀನಿ ಕಂಟೆಂಟ್ಸು, ನನಗೂ ಆತ್ಮೀಯರು ಇದ್ದಾರೆ ಅದರಲ್ಲಿ. ಸೊ ಅವರೆಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಿದ್ದಾರೆ, ಒಳ್ಳೊಳ್ಳೆ ರೀಲ್ಸ್ ಮಾಡಿದ್ದಾರೆ, ಒಳ್ಳೊಳ್ಳೆ ಹೆಸರು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಫನ್ನಿ ಕಂಟೆಂಟ್ಸ್ ಮಾಡಿದ್ದಾರೆ, ಇಡೀ ಫ್ಯಾಮಿಲಿ ಸೇರಿ ಒಂದು ರೀಲ್ಸ್ ಮಾಡ್ತಾರೆ, ಒಂದು ಕಂಟೆಂಟ್ ಮಾಡ್ತಾರೆ. ಆಮೇಲೆ ಗರ್ಲ್ ಫ್ರೆಂಡ್ಸ್ ಜೊತೆ ಕಂಟೆಂಟ್ ಮಾಡ್ತಾರೆ. ಆಮೇಲೆ ನಿಮಗೆ ಗೇಮ್ ಪ್ಲೇಯರ್ದು ವಾಯ್ಸ್ಗಳು ಕೊಟ್ಟು ಕಂಟೆಂಟ್ಸ್ ಮಾಡಿದ್ದಾರೆ. ಸೊ ಹಿಂಗಿದ್ದಾಗ ಈ ಕಂಟೆಂಟ್ಸು ಬೇರೆ ಸರ್. ಇವರೆಲ್ಲ ಯಾರು ನಾನು ಹೇಳ್ತಿರೋರೆಲ್ಲ ಹೋಗಿ ಯಾರೂ ಇದ್ರ ಮುಂದೆ ಏನೋ ಹೀರೋ ಮನೆಗಳ ಮುಂದೆ ಹೋಗಿ ಡ್ಯಾನ್ಸ್ ಆಡಿಲ್ಲ, ಟ್ಯಾಂಕ್ ಒಳಗೆ ಕೂತ್ಕೊಂಡಿಲ್ಲ, ನೀವು ಕಮೋಡ್ ಒಳಗೆ ಏನೋ ಅಡುಗೆ ಮಾಡ್ಕೊಂತಿದ್ದಿಲ್ಲ ಸರ್. ಇವರೆಲ್ಲ ಇದೆಲ್ಲ ಕಂಟೆಂಟ್ ಅಲ್ಲ. ಇವ್ರನ್ನ ಕರೆಯೋದು ನಿಮಗೆ ಒಂದು 2,000 3,000 ಅಷ್ಟೇ ಯಾವುದೇ ಫಂಕ್ಷನ್ಗೂ. ಇವರೆಲ್ಲ ದುಡ್ಡು ಮಾಡಿಲ್ಲ, ದುಡ್ಡು ಮಾಡಿರೋದು ಇವ್ರು. ನಾನು ಹೇಳ್ತಾರದು ಯಾರು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಕೇಳಿ. ವರುಣ್ ಆಗಿರಲಿ, ಆಮೇಲೆ ಇನ್ನೊಬ್ಬ ಹುಡುಗ ಸರ್ ಅದು ಸ್ಯಾಮು, ಆಮೇಲೆ SMR, ಇವರೆಲ್ಲ ಬೇರೆ ಕಂಟೆಂಟ್ ಮಾಡಿದವರು. ಅಂದರೆ ಒಂದು ಫನ್ನಿ ಕಂಟೆಂಟ್ಸ್ ಆಗಿರ್ಬೋದು, ಒಂದು ಬ್ಲಾಗ್ಸ್ ಆಗಿರ್ಬೋದು, ವರುಣ್ ರೀಲ್ಸ್ ಆಗಿರ್ಬೋದು, ಅವ್ರ ಗರ್ಲ್ ಫ್ರೆಂಡ್ಸ್ ಜೊತೆ ಇದಾಗಿರ್ಬೋದು, ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿದ್ದಾರೆ. ಸೊ ಮಾಡಿ ಆ ಥರ ದುಡ್ಡು ಮಾಡಿದ್ದಾರೆ ಹೊರತು ಅದು ಯೂಟ್ಯೂಬಿಂದ ಮಾಡಿದ್ದಾರೆ ಹೊರತು ಇಲ್ಲ. ಇವ್ರಿಗೆಲ್ಲ ಯಾವ್ದಾನ ಫಂಕ್ಷನ್ ಕೊಟ್ಟರೆ 20,000 30,000 ಕರೀತಾರೆ ಹೊರತು ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ ಸರ್. ಇವ್ರದೇ ಬೇರೆ ಕಂಟೆಂಟು, ಇವ್ರದೇ ಬೇರೆ ಕಂಟೆಂಟು. ಇನ್ನೊಂದು ನೀವು ಹೇಳ್ದಾಗ ಇದು ಒಳ್ಳೆ ಪಾಯಿಂಟ್ ಹೇಳಿದ್ರೆ ಅದಕ್ಕೆ ಹೇಳ್ಬಿಡ್ತೀನಿ ಕೇಳಿ. ನೀವು ನಾನು ಮಂಜು ಅಂತವನಲ್ಲ ಸರ್, ಯಾರೋ ಜೂನಿಯರ್ ಕುಟುಂಬಕ್ಕೆ ಅಂತ ಬಂದವನೇ. ಇವಾಗಲೇ ನನಗೆ ಏನಾದರೂ ಒಂದು ಸಿಕ್ಕದ ಅಂದ್ರೆ ಮಕ ಸೇರ್ಸಿ ಹೊಡೆದ್ಬಿಡ್ತೀನಿ ಅವನಿಗೆ. ಚಿಕ್ಕ ಹುಡುಗ ಸರ್, ಇನ್ನ ಚಿಕ್ಕ ಹುಡುಗ. ನೋಡಿ ಏನಾಗುತ್ತೆ ಅಂದ್ರೆ ಇದೆಲ್ಲ ಪರಿಣಾಮ ಹೆಂಗ್ ಬೀಳುತ್ತೆ ಅಂದ್ರೆ ಸರ್, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಸ್ಪೈಡರ್ ಮ್ಯಾನ್ ನೋಡಿದಾಗ, ಸೂಪರ್ ಮ್ಯಾನ್ ನೋಡಿದಾಗ, ಇಲ್ಲ ಬ್ಯಾಟ್ ಮ್ಯಾನ್ ನೋಡಿದಾಗ ನಾವೇ ಅನ್ಕೊಂತ ಇದ್ವಿ. ಕರೆಕ್ಟಾ? ಹಿಂಗಂದ್ರೆ ವೆಬ್ ಬಂದ್ಬಿಡುತ್ತೆ, ಇದೆಲ್ಲ ನಮ್ಗೊಂದು ಇಮ್ಯಾಜಿನೇಷನ್ ಇತ್ತು ಸರ್. ಆಮೇಲೆ ಶಕ್ತಿಮಾನ್ ನೋಡಿದ್ದೀರಾ ನೀವು? ಶಕ್ತಿಮಾನ್ ನೋಡಿದಾಗ ನಾವೇ ಶಕ್ತಿಮಾನು ಹಿಂಗೆಲ್ಲ ಆರ್ಬಿಡ್ಬೋದು ನಾವು. ಆಮೇಲೆ ಒಂದು ಪೆನ್ಸಿಲ್ ಬರೋದು, ಮ್ಯಾಜಿಕ್ ಪೆನ್ಸಿಲ್ ಅಂತ, ಆ ಥರ ಪೆನ್ಸಿಲನ್ನು ನಮಗೆ ಒಂದು ಡ್ರಾಯಿಂಗ್ ಮಾಡಿದ್ರೆ ಅದು ನಿಜವಾಗ್ಲೂ ಬಂದ್ಬಿಡುತ್ತೆ. ಸೊ ನಮ್ಮ ಮಕ್ಕಳ ಮೇಲೆ ಅಷ್ಟು ಇದು ಪ್ರಭಾವ ಬೀರಿತಾವೆಲ್ಲ. ಅಂದರೆ ಸೂಪರ್ ಮ್ಯಾನ್ ಆಗಬೇಕು. ಸೊ ನಮ್ಗೆ ಹಂಗೆಲ್ಲ ಆಗಬೇಕು, ನಮ್ಗೆ ಇದೆಲ್ಲ ಆಗ್ಬೇಕು, ನಾವದೆಲ್ಲ ನೋಡಿ ಕಲ್ತಿರೋರು. ಸೊ ಈ ಜನ್ರೇಷನ್ ಏನು ಕಲಿತಾ ಇದೆ ಗೊತ್ತಾ? ಈ ಥರ. ಅದನ್ನೇ ನಾನು ಹೇಳಿದ್ದು, ಇನ್ಫ್ಲೂಯೆನ್ಸ್ ಯಾವ ಥರ ಯಾರು ಸರ್ ಹೆಲ್ಪ್ ಮಾಡ್ತಾರದು, ಸಪೋರ್ಟ್ ಮಾಡ್ತಾರದು? ನಮ್ಮ ಜನನೇ ಅಲ್ವಾ? ಇವಾಗ ನಾವೇ ಅವನ್ನ ಮೂಲೆ ಕೂಡಿಸಿದ್ರೆ ಯಾರು ನೋಡ್ತಾರೆ? ಅವ್ನು ಮಾಡೋ ತರಲೆ ಕೆಲಸಗಳಿಗೆ, ಅವ್ನು ಮಾಡೋ ಕಿತ್ತೋದ್ ಕಂಟೆಂಟ್ಗಳಿಗೆ ಇನ್ನೊಬ್ಬ ಯಾರೋ ಚಿಕ್ಕ ಹುಡುಗ ಸರ್, ಸಣ್ಣಕ್ಕೆ ಚಿಕ್ಕ ಹುಡುಗ ಇದ್ದಂಗೆ ಅವನು ನಾನು ಜೂನಿಯರ್ ಕುಟುಂಬಕ್ಕೆ ಅಂತ ಮಾಡ್ತಾರ. ಅಂದ್ರೆ ಏನಾಗುತ್ತೆ ಅಂದಾಗ ನೀವು ಹೇಳ್ದಂಗೆ ಇವ್ರು ಮಾಡ್ದಂಗೆ ನಾವು ಮಾಡಿದ್ರೆ ನಾವು ಫೇಮಸ್ ಆಗ್ಬೋದೇನೋ, ನಮ್ಮನ್ನು ಜನ ಗುರ್ತಿಸ್ಬೋದೇನೋ, ನಾವಿದ್ರಿಂದ ಮತ್ತೊಂದೇನೋ ಮಾಡ್ಬೋದೇನೋ. ಕಪಾಳಿಗೆ ಸೇರ್ಸಿ ಹೊಡಿಬೇಕು ಸರ್ ಇವ್ರಿಗೆಲ್ಲ. ಇವ್ರನ್ನೆಲ್ಲ ಎಲ್ಲಿ ಕೂಡಿಸ್ಬೇಕು ಅಲ್ಲಿ ಕೂಡಿಸ್ಬೇಕು ಸರ್. ಯಾಕಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಒಂದು ಯುವ ಪೀಳಿಗೆಗೆ ನಾವೇ ಹಾಳು ಮಾಡ್ದಂಗೆ, ನಾವೇ ತೋರಿಸ್ಕೊಟ್ಟಂಗೆ ಇದೆಲ್ಲ ಮಾಡ್ರಿ ನೀವು, ನೆಕ್ಸ್ಟು ನೀವು ಫೇಮಸ್ ಆಯ್ತೀರಾ ಅಂತ. ತುಂಬ ಕಷ್ಟಪಟ್ಟು, ತುಂಬ ಶ್ರಮಪಟ್ಟು, ಹಲವಾರು ವರ್ಷ ಕಷ್ಟಪಟ್ಟಿದ್ದೀವಿ ಸರ್ ನಾವೆಲ್ಲ ಈ ಒಂದು ಚಿಕ್ಕ ಹೆಸರು ತಗೊಳಕ್ಕೆ. ನಾನು ಹೇಳ್ತೀನಿ ಕೇಳಿ, ನಾವು ಒಂದು 7 ಶೋ ಮಾಡಿದ್ವಿ. ಅದರಲ್ಲಿ ಸೂಪರ್ ಜೋಡಿ ಅಂತ ಒಂದು ಶೋ ಇತ್ತು ಸರ್.
ಸರ್ ವಾರಕ್ಕೆ 4 ಟಾಸ್ಕ್ ಇರೋದು. ಎಂತ ಟಾಸ್ಕ್, ನಾನು ವಿನಯ್ ಗೌಡ ಎಲ್ಲ ಜೊತೆಗೆ ಮಾಡಿರೋದು ಸರ್. ನಮ್ಮ ಕೈಯೆಲ್ಲ ಹಿಂಗೆ ಬಿದೋಗಿರೋದು ಸರ್. ಕ್ರೇಪ್ ಬ್ಯಾಂಡ್ ಕಚ್ಕೊಂಡು ತಿರಾ ಹೊಡೆದಾಡ್ತಾ ಇದ್ವಿ. ಒಂದು ಟಾಸ್ಕ್ ನಮ್ಮ ಮುಂದೆ ನಿಂತ್ಕೊಂಡ ಅಂದ್ರೆ ಹಿಂಗೆ ಮುರಿದು ಬಿಡ್ತಿದ್ವಿ ನಾವು ಇವನ್ನೆಲ್ಲ. ಅಷ್ಟು ಕಷ್ಟ ಟಾಸ್ಕ್ಗಳಿರೋದು ಅಲ್ವಾ ಸರ್? ಸೊ ಅಷ್ಟೆಲ್ಲ ಹೊಡೆದಾಡ್ಕೊಂಡು ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಇಷ್ಟು ಏನೋ ಒಂದು ಚಿಕ್ಕ ಪುಟ್ಟ ಹೆಸರು ಮಾಡಿದಾಗ ನೀವು ಇಷ್ಟು ಈಸಿಯಾಗಿ ಹೋಗ್ಬಿಟ್ಟು ಏನೋ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಬೇರೆಯವರು ಅದನ್ನೇ ಫಾಲೋ ಮಾಡ್ತಾರಲ್ಲ. ಹಿಂಗೆ ಮಾಡಿದ್ರೆ ನಮ್ಗೊಂದು ಹೆಸರು ಬರುತ್ತೆ, ಹಿಂಗೆ ಮಾಡಿದ್ರೆ ನಮ್ಗೆ ಮತ್ತೊಂದು ಬರುತ್ತೆ, ಮಗದೊಂದು ಬರುತ್ತೆ. ಸರ್ ಹೂ ಆರ್ ದೀಸ್ ಪೀಪಲ್ ಸರ್? ಫಾರ್ ಗಾಡ್ ಸೇಕ್, ನನಗೆ ನೋಡೋಕ್ಕೂ ಇಷ್ಟ ಇಲ್ಲ, ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಆಮೇಲೆ ಒಳ್ಳೇದು ಮಾಡಿದ್ರೆ ನಾವು ಕೆಲವ್ರು ಏನು ಮಾಡಿದ್ರೆ ಗೊತ್ತಾ, ಒಳ್ಳೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರುತ್ತೆ, ವ್ಯೂಸ್ಗಳ ಮೇಲೆ ಚೇಂಜ್ ಆಗ್ತಾರೆ. ಇದು ಯಾಕೋ ನನಗೆ ವ್ಯೂಸೇ ಬರ್ತಾ ಇಲ್ವಲ್ಲ. ಈಗ ಅವ್ನು ಕ್ರಿಂಜ್ ಮಾಡ್ತಾ ಇದ್ರೆ ಅವ್ನಿಗೆ ವ್ಯೂಸ್ ಬರ್ತಾ ಇದೆ ಅಂದ್ರೆ ನಾನು ಕ್ರಿಂಜ್ ಮಾಡಕ್ ಸ್ಟಾರ್ಟ್ ಮಾಡೋಣ ನೋಡೋಣ ಅಂತ ಅನ್ಕೊಂಡಾಗ ಎಲ್ಲೋ ಒಂದ್ ಚೂರ್ ಪಿಕಪ್ ಆಯ್ತು ಅಂತ ಅನ್ಕೊಂಡಾಗ ಅದೇ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ವಿಷಯನೂ ಹೇಳ್ಬೇಕು ಅನ್ನೋ ಆತರ ಚೇಂಜ್ ಆಗ್ಬಿಟ್ರೆ ನಿಮಗೆ ಇನ್ಫ್ಲೂಯೆನ್ಸ್ ಬೇರೆ ತರ. ಇವಾಗ ನಿಮ್ ಕಂಟೆಂಟ್ಗಳು ನೋಡ್ತಾ ಇರೋದು ವಯಸ್ಸಾಗಿರೋರು ನೋಡ್ತಾ ಇದಾರೆ, ಮಕ್ಕಳು ನೋಡ್ತಾ ಇದಾರೆ. ಈಗ ಅವ್ರ ಅಪ್ಪ ಅಮ್ಮ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ನನ್ ಮಗ ನಾಳೆ ಆಫೀಸರ್ ಆಗ್ಲಿ ಇಲ್ಲ ಇನ್ನೊಂದು ಏನೋ ಒಂದು ಒಳ್ಳೆ ಪ್ರೊಫೆಷನ್ ಆಗ್ಲಿ ಅಂತ. ಸೊ ಇವ್ರು ಇದನ್ನೆಲ್ಲ ನೋಡ್ಕೊಂಡಾಗ ನಾನು ನಾಳೆ ಒಬ್ಬ ರೀಲ್ ಸ್ಟಾರ್ ಆಗ್ಬಿಡ್ತೀನಿ, ನನಗೂ ಒಂದು ಐಫೋನ್ ಪ್ರೋ ಮ್ಯಾಕ್ಸ್ ಎಲ್ಲ ಕೊಡ್ಸ್ಬಿಡಿ, ನಾನು ಒಂದು ಮೈಕ್ ಕೊಡ್ಸ್ಬಿಡಿ, ನಾನು ಮಾಡ್ಕೊಂಡು ಬ್ಲಾಗರ್ ಆಗ್ಬಿಡ್ತೀನಿ ಅಂತ ಅಂದಾಗ ಎಲ್ರು ಅದನ್ನೇ ಮಾಡ್ತಾ ಇದ್ರೆ ಬೇರೆ ಕೆಲ್ಸಗಳು ಮಾಡೋದು ಯಾರು? ನಾನು ಅದನ್ನೇ ಸರ್ ಹೇಳ್ತಾರದು. ಏನಾಗುತ್ತೆ ಅಂದಾಗ ಇಂಥವ್ರನ್ನ ನೋಡಿ ಇನ್ಫ್ಲೂಯೆನ್ಸ್ ಯಾರೂ ಆಗಬೇಡಿ. ಯಾಕಂದರೆ ನಾವೆಲ್ಲ ಆಗಿಲ್ಲಪ್ಪ, ನಮಗಿಂತ ಸಿಕ್ಕಾಬಡೆ ಮೆಚುರಿಟಿ ಇದೆ. ನಮಗೆ ಲೈಕ್ಸ್ ಬರುತ್ತೋ, ವ್ಯೂಸ್ ಬರುತ್ತೋ, ಮತ್ತೊಂದು ಬರುತ್ತೋ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳಲ್ಲ. ನಾವು ತಲೆ ಕೆಡಿಸ್ಕೊಂಡಿದ್ದೇನೆ ಡಿಗ್ನಿಟಿಗೆ, ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ಗೆ, ನಮ್ಮ ಒಂದು ಆ್ಯಟಿಟ್ಯೂಡ್ಗೆ, ಅವರಾಗೆ. ಇದಕ್ಕೆ ತಲೆ ಕೆಡಿಸ್ಕೊಬೇಕೇ ಹೊರತು ಅವನು ಮಾಡ್ದ ಮತ್ತೊಂದು ಮಾಡ್ದ ಮದ್ಗೋದಂಗೆ ಮಾಡ್ದ. ನಾವಂತೂ ಈ ಥರ ಯಾವತ್ತೂ ರೋಡ್ಗಿಳಿದಿಲ್ಲ, ಇಳಿಯೋದು ಇಲ್ಲ. ಸೊ ಇಂಥ ಒಂದು ಕ್ರಿಂಜ್ ಕಂಟೆಂಟ್ಗಳನ್ನ ನೋಡಿ ನೀವು ಇನ್ಫ್ಲೂಯೆನ್ಸ್ ಆಗಬೇಡ್ರಿ. ಯಾಕಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಟ್ಯಾಲೆಂಟ್ಸ್ ಇದ್ದಾರೆ ಸರ್, ಎಷ್ಟು ಪ್ರತಿಭೆಗಳಿದ್ದಾರೆ. ಅವರೆಲ್ಲ ಈ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಏನು ಕಥೆ? ಆಮೇಲೆ ಇವಾಗ ಯಾವನೋ ಒಬ್ಬ ಚಿಕ್ಕ ಹುಡುಗ ಬಂದವನೇ, ನೆಕ್ಸ್ಟ್ ಇನ್ನೊಬ್ಬ ಬರ್ತಾರೆ. ಇದೆಲ್ಲ ತಪ್ಪಾಗುತ್ತೆ, ಇದೆಲ್ಲ ಮಾಡಬೇಡಿ. ಯಾಕಂದರೆ ಅವನ್ಯಾರೋ ಚಿಕ್ಕ ಹುಡುಗ ಮಾಡ್ತಿರೋ ಮನೇಲಿ ಅವ್ರ ಅಪ್ಪ ಅಮ್ಮ ತಲೆ ಮೇಲೆ ಒಂದು ಬಿಡಬೇಕು, ನನ್ನ ಮಗನೇ ಯಾರೋ ನಿಮ್ಮ ಅಪ್ಪ ಏನೋ ಅವನು ಅಂತ. ಅವಾಗ ಗೊತ್ತಾಗುತ್ತೆ ಇವ್ರಿಗೆಲ್ಲ. ಜೂನಿಯರ್ ಮುಡ್ಕೊಂಡು ನಂಗೆ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೆ, ಆಮೇಲೆ ಸುಮ್ಮನೆ ಬಿಡ್ರಿ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.